ಏನ್ ಹೇಳಿದ್ರಿ ನೀವು ಸ್ವಾಮಿಗಳಿಗೆ? ನಾ ಇಲ್ಲ ಕ್ವಾಡೂರ ಮಟ್ಟಕ್ಕೆ ತಂದ ಕೈಗೊಂಡು ಚರಿತ್ರೆ ಬಿಟ್ಟಿನಿ. ಅದ್ರ ಮುಂದ ಸರ್ಗಳು ಮಾತಾಡ್ತಿದ್ರು, ಮಾತಾಡ್ಲಿ, ಯಾಕಂದ್ರೆ ಎಲ್ಲಾನು ಎಲ್ಲರಿಗೂ ಬರಂಗಿಲ್ಲ. ನಾ ಹಿಂಗ ಹೇಳಿದೆ. ಅವ್ರು ಯಾರಂದ್ರು, ನಮಗ ಬರಂಗಿಲ್ಲ ಅನ್ನೋ ಉದ್ದೇಶದಿಂದ ಟಿಂಗಲ್ ಮಾಡಿದ್ರು. ಇನ್ ಹೆಂಗ ಮಾಡಿದ್ರು ನಮಗ್ ಗೊತ್ತಾಗ್ಲಿಲ್ಲ ಅಂತಂದ್ರು. ಹೌದು, ನೆರಮನೆಯವ್ರ ನಾಯಿಗೆ ಹಳಿ ಅಂದ್ರೆ ನನಗೆ ಅಂದಾರ ಅಂತಕ್ಕಂತ ಭಾವನೆ ನಿಂಬಲ್ಲಿ ಮೂಡ್ತೈತಿ. ಅದು ಹೌದು. ಕಿಲ್ಲದ ನೋಡು ಗಂಡು ಹುಲಿ. ನೆರಮನೆಯವರು ನಾಯಿಗೆ ಹಳಿ ಅಂದ್ರ ಇವ್ರು ನನಗೆ ಅಂದ್ರು. ಹೌದು, ನಮ್ಮ ನಾಯಿಗಳು ಒಂದು ಶಿವರಾಯ ಮಾಸ್ತರ್ ಅತ್ತನ್ನ ಒರಟ್ಟ ಬುದ್ಧಿದಿಂದಂದ್ರು. ಏನ್ ಇವನಿಗೆ ಬರಂಗಿಲ್ಲ ತಂದ್ರು. ಹಿಂಗ ಅನ್ಬ್ಯಾಡ್ರಿ, ನಿಮಗೊಂದು ವಿನಂತಿ ಅದ. ವಿನಂತಿ ಅದ ಅಂತ ಹೇಳ್ಯಾರ ಅವರು. ಸರ್, ನಾವ್ ಆ ಉದ್ದೇಶದಿಂದ ಇಟ್ಟು ನಿಮಗ್ ಕೇಳಲಿಲ್ಲ. ಹಾ, ಇದು ನಾವ್ ಯಾರು ಹಚ್ಚೋದು ಇತಿಹಾಸ ಅದ್ರ ಮುಂದೆ ಹೇಳಿದ್ರೆ ಹೇಳ್ಬೋದು, ನಾವು ಮಾಡಬಹುದು. ಹೌದು. ನಿಮಗೊಂದು ಮಾತು ಕೇಳ್ತಾ, ಕೈಲಾಸ ಒಳಗೆ ಕಾಜಿನ ಕಂಬಿತ್ತು ತಿರುಗುತ್ತಿತ್ತಂದ್ರ ಕಾಜಿನ ಕಂಬ ಹೊತ್ತಿಗೆ ಎಟ್ಟಿತ್ತು, ಅಗಲಿಗೆ ಎಟ್ಟಿತ್ತು. ಅದು ಕಾಜಿನ ಕಂಬ ಕುಂದ್ರಸದವ್ರು ಯಾರು ಬೇಕಲ್ಲ? ಬೇಕಲ್ಲ? ಹಾ, ಒದ್ದೆಗೆ ಎಟ್ಟಿತ್ತು, ಅಗಲಿಗೆ ಎಟ್ಟಿತ್ತು. ಹೌದು. ಆ ಕಾಜಿನ ಕಂಬ ಕುಂದ್ರಸೋರು ಯಾರು? ಅದು ತಿರುಗುತ್ತಿತ್ತಂದ್ರ ಬಡ್ಡಾಗ ಏನದು ರಿಂಗ್ಗಳಿದ್ದು, ಬೇರಿಂಗ್ ಇದ್ದು, ಯಾರು ತಿರುಗಿಸ್ತಿದ್ರು ಅದನ್ನ? ಹಿಂಗ ಬೇಕಲ್ಲ? ಬೇಕಲ್ಲ ಮತ್. ಇವು ಪ್ರಶ್ನೆ ಕೇಳಿ ಕದ್ದಿ ಮಾಡ್ಕೋಬೇಡ ಸರ್. ನಿಮಗೂ ನಿಂತೈತಿ. ಹೌದು. ಏನ ತಿಳಿತದ? ನಾ ನಿಮ್ಮಲ್ಲಿ ಮೋತಾಳ ಮಾಸ್ತರ್ ಒಂದು ಮಾರ್ಗ ಹಾಡ್ದ. ಯಾಕಂದ್ರೆ ಇದ್ರ ಸಂಬಂಧ ನಮಗ ನಿಮ್ಗೆ ಕ್ರಾಸ್ ಮಾಡೋ ಸಂಬಂಧ ಮುಂದದ ಏನತ್ತಾರಲ್ಲ, ಬಿದಿರು ತೆಕ್ಕಿ ಬೆಂಕಿ ಹತ್ತದತ್ತ. ಹಂಗ ಮಾತನಾಡಿದ್ರೆ ನಮ್ಮ ನಿಮ್ಮಲ್ಲಿ ಬೆಂಕಿ ಉತ್ಪತ್ತಿ ಆಕ್ಕದ ಅನ್ನೋ ಉದ್ದೇಶದಿಂದ ಯಾರು ಮಾತಾಡಂಗಿಲ್ಲ. ಹೌದು, ಇತಿಹಾಸ ಅಷ್ಟೇ. ಬೆಂಕಿ ಉತ್ಪತ್ತಿ ಆಕತಿ. ಯಾಕಂದ್ರ ಸ್ಟೇಜ್ ಯಾರಿಗೆ ಬಿಟ್ಟು ಕೊಡಂಗಿಲ್ಲ. ನೀ ಅಣ್ಣಲ್ಲಿ ತಮ್ಮಲ್ಲಿ ಬಂದು ನನ್ನ ಮನ್ಯಾಗ ನೀವು ಉಣ್ಣು, ನಿಮ್ಮ ಮನ್ಯಾಗ ನಾವು ಉಣ್ತೇವ್ಕರೆ. ಸ್ಟೇಜ್. ಹೌದು. ಸನ್ಯಾಸ ಶ್ರವಣಂ ಕುರಿಯಾತಂದ್ರೆ ನಾವು ಮಾಡ್ತಕ್ಕಂತ ಸೇವೆ ಕೇಳ್ತಕ್ಕಂತ ಮಹಾನುಭಾವಿಗಳು ಹೇಳೋರ ಮನಸ್ಸ ಕೇಳೋರ ಮನಸ್ಸ ಏಕಾಗ್ರತೆ ಆಯ್ತಂದ್ರ ಸ್ವಲ್ಪ ನಾವು ಮಾಡಿರ್ತಕ್ಕಂತ ಇದು ಏನ ಫಲ ಐತಿ, ಎಲ್ಲದ ಫಲ ಎಲ್ಲರಿಗೆ ಲಭಿಸ್ತೈತಿ ಅಂತ. ಅವ್ರದ್ದು ನಮ್ದು ಏಕಾಕಾರ ಆಗ್ಬೇಕು. ಹೌದು, ಒಂದೇ ಆಗಬೇಕು. ಅವ್ರ ಮನಸ್ಸ ಚಿತ್ತಿಟ್ಟು ಕೇಳ್ತಿದ್ರ ನಾವ್ ಎತ್ತಗಾರ ಹಾಡ್ತಿದ್ವಿ ಅಂದ್ರ ಅವ್ರ ಮನ ಮುಟ್ಟಂಗಿಲ್ಲ. ಹೌದು. ನಾವು ಮನ ಮುಟ್ಟಿ ಹಾಡಕತ್ತಿದ್ದೆ, ಅವ್ರ ಮನಸಾರ ಕೇಳ್ತಿದಿಲ್ಲ ಅಂದ್ರೆ ಅದು ಅವ್ರ ಮನಕ್ ಮುಟ್ಟಂಗಿಲ್ಲ. ನಮ್ಮ ತಪ್ಪಾದ್ರು ಅವ್ರಿಗೆ ಮುಟ್ಟಂಗಿಲ್ಲ, ಅವ್ರದ್ದು ತಪ್ಪಾದ್ರು ಅವ್ರಿಗೆ ಮುಟ್ಟಂಗಿಲ್ಲ. ಹೌದು. ಅದಕ್ಕೆ ಏನ್ ಹೇಳ್ತಾರ ಅವರು? ಇದು ಕೇಳುವಂತ ಶ್ರವಣ ಗುರುವಿಂದು ಏಕಾಗ್ರತೆಯನ್ನು ಕೇಳಬೇಕು. ಹೌದೌದು. ನಮ್ಮ ಕಾಕಗಳೆಲ್ಲ ಬಹಳ ತ್ರಾಸ್ ತಗೊಂಡು ನೀರು ಹೊಡೆದು ಹೇಳ್ರು ಕೇಳ್ರಿ. ಮತ್ತ ನಾಳೆಗೆ ಪ್ರಪಂಚ ಮಾಡೋದದ, ನಾಳೆಗೆ ನಿದ್ದೆ ಮಾಡೋದದ. ಹೌದು, ಬಾಡಿ ತಗೊಂಡ್ರಿ ಬಿದ್ದಾರ ಅವರು. ಮತ್ತ ನಾಳೆಗೆ ಊಟ ಮಾಡಿ ಮಕ್ಕಳಿಗೆ ಅದ. ಹೌದಲ್ಲ? ಹೌದು. ಇದು ಸಂಸಾರದ ಜಂಜಾಟ. ಮಾಡಿರ್ತಕ್ಕಂತ ಕರ್ಮ ನಶಿಸಿ ಹೋಗ್ಬೇಕು. ಆ ಮಾಳಿಂಗರಾಯನಪ್ಪ ಅವರು ಪವಳಿ ಒಳಗ ಜಾಗರಣೆ ನಾವು ಕೇಳ್ಬೇಕಂತ ತಿಳ್ಕೊಂಡು ತಾವು ಪವಿತ್ರ ಜನ್ಮ ತಗೊಂಡ ಇಲ್ಲಿ ಬಂದು ಕುಂತೀರಿ. ಇವತ್ತಿನ ದಿನ ಸಿಕ್ಕ ಸಮಯ, ಇವತ್ತು ಸಿಕ್ಕ ಸಮಯ ನಾಳೆಗೆ ಸಿಗಂಗಿಲ್ಲ ಅಂತ ಹೇಳ್ತಾರ. ಅದ್ರಾಗ ಈ ವರ್ಷದಾಗ ಇವತ್ತು ಸಿಕ್ಕಂಗ ವರ್ಷ ತಕ ಸಿಗಂಗಿಲ್ಲ. ಸಿಕ್ಕ ಸಮಯ ಕಳ್ಕೋಬಾರ್ದತ್ತ. ಹೌದು. ಏನೋ ಸಿಕ್ಕ ಸಮಯ ಕಳ್ಕೋಬಾರದು. ಹೌದೌದು. ಅದಕ್ಕೆ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರ ಮಹಾತ್ಮರು? ಗಾಳಿ ಬೆಟ್ಟ ಕೈಲೆ ತೋರಿಕೊಳ್ಳಿರೋ, ಗಾಳಿ ನಿಮ್ಮ ಸ್ವಾಧೀನದಲ್ಲ, ನಾಳೆ ತೂರಿನಂದರೆ ಇಲ್ಲವಯ್ಯ. ಹೌದೌದು. ನಾಳೆ ತೋರ್ತೀನಿ ಅಂದ್ರೆ ಸಿಗಂಗಿಲ್ಲ. ಗಾಳಿ ಬಿಟ್ರ ಪಾಡ ಬಿಡ್ಲಿಕ್ಕ. ಗಾಳಿ ಬಿಟ್ಟಾಗೆ ತೋರ್ಕೋತ ಹೇಳುದದ ಮಗನ. ಗಾಳಿ ಬಿಡ್ಲಿಕ್ಕ ಅಂದ್ರೆ ಏನ್ ಹೇಳುದದ? ಹೌದು, ತೂರದಾಗಲ್ಲ ಹೊತ್ನಾಗ. ಆ ಹೊತ್ನಾಗ ತೂರದಾಗಂಗಿಲ್ಲ, ಗಾಳಿ ಬಿಟ್ಟಾಗ ತೋರ್ಕೋಬೇಕು. ಗಾಳಿ ಬಿಟ್ಟಾಗಿ ತೋರ್ಕೋಬೇಕು. ಇವತ್ತಿನ ದಿನ ಮಾಳಿಂಗರಾಯನ ಅಭಿಷೇಕದ ಗಾಳಿ ಬಿಟ್ಟದ ತಾವೆಲ್ಲಾರು. ಇವತ್ತಿನ ದಿನ ನಿಮ್ಮ ತೋರ್ಕೊಂಡು ನಿಮ್ಮ ಕರ್ಮದ ಧರ್ಮದ ರಾಶಿ ಮಾಡ್ಕೊಂಡು ಹೋಗುದದ. ಹೌದು. ಮತ್ತ ನಾಳೆಗೆ ಮಾಡ್ತೀನಿ, ಮತ್ತ ನಾಳೆ ಕೇಳ್ತೀನಿ ಅಂದ್ರೆ ಸಿಗಂಗಿಲ್ಲ. ಇದು ಅಚಾನಕ್ ನೀ ಏನ್ರ ಕಷ್ಟಪಟ್ಟು ಕೇಳಕ್ ಬಂದಂದ್ರೆ ನಿನ್ನ ಸಮಯ ಕಳೆದಿರ್ತದ. 8 ತಾಸು ನಿನ್ನ ಔಷಧದಲ್ಲಿ ಕಮ್ಮಾಗಿರ್ತೈತಿ. ಹೌದೌದು. ಎಷ್ಟು? 8 ತಾಸು. 8 ತಾಸು ನಿನ್ನ ಔಷಧದಲ್ಲಿ ಕಮ್ಮಾಗಿರ್ತೈತಿ. ಹೌದೌದು. ಅದಕ್ಕಾಗಿ ಸಿಕ್ಕ ಸಮಯ ಯಾರು ಕಳ್ಕೋಬಾರ್ರಿ. ಹೌದು. ಇಲ್ಲಿ ತನ ಆ ಗುರುನಾಥನ ಒಂದು ಜಾಗರಣೆ ತಾವು ಭಕ್ತಿಯಿಂದ ಆಲಿಸ್ಕೊತ ಬಂದಿರಿ. ಹೌದು, ಕೇಳ್ಕೊತ ಕೂತೀರಿ. ನಾವು ಹಿರಿಯರಿಗೆಲ್ಲ ಅವನಂತ ಮಾಡ್ದ. ಏನ್ರಿ ಪಾವು? ಅದೊಂದು ಇನ್ನೊಂದು ಪ್ರಶ್ನೆ ಮಾಡೋದು ಬೇಡ, ಆ ವಿಷಯ ಈ ವಿಷಯ ಪಾಲ್ತು ಮಾತಾಡೋದು ಬೇಡ. ಒಂದು ಲೈನಿಗೆ ಹಚ್ಚಿ ಇತಿಹಾಸ ಹೇಳ್ಕೊತಾದ್ರೆ ತಮಗೂ ತಿಳಿತದ. ಕುರಿಯವರು ಬಹಳ ಪುರಾಣಗಳು ಓದಂಗಿಲ್ಲ. ಹೌದು.
ಮತ್ತು ಇಲ್ಲಿ ಇನ್ನಿತರ ಜನಾಂಗದವ್ರು ಓದ್ತೀರಿ. ಯಾಕಂದ್ರೆ ನೀವು ಕುರಿ ಮನೆಯಾಗೆ ಯಾರೇ ಡೊಳ್ಳಿನ ಪದ ಹಾಡಿದವರು ಯಾರೋ ಮೊಬೈಲ್ದಾಗ ತುಂಬಿದವ್ರು ಇತಿಹಾಸ ನೀವು ಕೇಳಬೇಕು. ಹೌದು. ನಿಮಗೆ ಕೂತು ಓದುವ ಸಡು ಆಗಂಗಿಲ್ಲ. ಯಾಕಂದ್ರೆ ಕುರಿ ಬಾಳಿವೆ ಹಂಗ ಅದ. ಹಾ, ಅದಕ್ಕಾಗಿ ಇವತ್ತು ಹಾಲ ಮತದ ಇತಿಹಾಸ ನಮಗೆ ತಿಳಿದ ಮಟ್ಟಿಗಿನ ಪ್ರತಿಪಾದನೆ ಮಾಡ್ಕೊತ ಹೋಗ್ಬೇಕಂತ ವಿಚಾರ ಇಟ್ಟುಕೊಂಡು ಡಂಕನಾಡ ದೈಗೊಂಡಗೌಡನ ಇತಿಹಾಸ ತಗೊಂಡು ಬಂದು ಕ್ವಾಣೂರು ಮಠಕ್ಕೆ ಬಿಟ್ಟಿನ. ಹೌದು. ಎಲ್ಲಿಗೆ? ಕ್ವಾಣೂರು ಮಠಕ್ಕ ಬಿಟ್ಟು ಒಂದು ಮಾತು ಹೇಳಿದನ ಸರ್ಗಳಿಗೆ. ಏನ್ ಹೇಳಿದ್ರಿ ನೀವು ಸರ್ಗಳಿಗೆ? ನಾ ಇಲ್ಲ ಕ್ವಾಣೂರು ಮಠಕ್ಕೆ ತಂದ ದೈಗೊಂಡಗೌಡನ ಚರಿತ್ರೆ ಬಿಟ್ಟಿನಿ. ಅದರ ಮುಂದ ಸರ್ಗಳು ಮಾತಾಡ್ತಿದ್ರು, ಮಾತಾಡ್ಲಿ. ಯಾಕಂದ್ರೆ ಎಲ್ಲಾನು ಎಲ್ಲರಿಗೂ ಬರಂಗಿಲ್ಲ. ನಾ ಹಿಂಗೆ ಹೇಳಿದೆ. ಅವ್ರು ಏನಂದ್ರು, ನಮಗ ಬರಂಗಿಲ್ಲ ಅನ್ನೋ ಉದ್ದೇಶದಿಂದ ಟಿಂಗಲ್ ಮಾಡಿದ್ರು, ಇನ್ ಹೆಂಗ ಮಾಡಿದ್ರು ನಮಗ್ ಗೊತ್ತಾಗ್ಲಿಲ್ಲ ಅಂತಂದ್ರು. ಹೌದು. ನೆರಮನೆಯವ್ರ ನಾಯಿಗೆ ಹಳಿ ಅಂದ್ರೆ ನನಗೆ ಅಂದಾರ ಅಂತಕ್ಕಂಥ ಭಾವನೆ ನಿಂಬಲ್ಲಿ ಮೂಡ್ತೈತಿ. ಅದು ಹೌದು. ಹುಲಿ ಕಿಲ್ಲಿ ಅದು ನೋಡು, ಗಂಡು ಹುಲಿ. ನೆರಮನೆಯವರು ನಾಯಿಗೆ ಹಳಿ ಅಂದ್ರ ಇವ್ರು ನನಗೆ ಅಂದ್ರು. ಹೌದು. ನಂಬರ್ಕಿ ಬೇ ಎಬ್ಸ್ರಿ ನಮ್ಮ ನಾಯಿಗಳು ಒಂದು ಬಿ ಹೇಳ್ಬಾರ್ದು. ಬೆಳಕ ಬರ್ಬೇಕು. ಯಾರು ಹಲ್ಕತ್ರ ಬಿಡೋಕಕ್ಕ? ನಿಮ್ಮ ನಾಯಿಗಳೆಲ್ಲ ಕುರಿ ಹಾಲು ಕುಡಿದು ಮಕ್ಕೊಂಡವು. ನೋಡ್ರಿ 1000 ರೂಪಾಯಿ ತಿರುಗಿ ಒಬ್ರು ಬಿ ಆ ಬಾರ್ಲಿ ತಗೊಂಡ ಸುತ್ತಕ್ಕ ಎಲ್ಲಿ? ಯಾಕಂದ್ರೆ ಕಾಕಂದು ಕರೆಯೋದು ಬಾಳ ತಕ್ಕ ವಿಷಯ ಎಬ್ಸ್ತಾನ. ಇವ್ ಮುಂದೆ ಎಬ್ಸ ತಗೋದು ಅವ್ರ ಹಿಂದ್ ಮಾತು ಮಕ್ಕೋತ್ ಬರತಾರ. ಎಲ್ಲಿ? ಶಿವರಾಯ ಮಾಸ್ತರ ತನ್ನ ಒರಟ ಬುದ್ಧಿದಿಂದ ಅಂದ್ರು, ಏನ್ ಇವನಿಗೆ ಬರಂಗಿಲ್ಲ ತಂದ್ರು. ಹಿಂಗ ಅನ್ಬ್ಯಾಡ್ರಿ, ನಿಮಗೊಂದು ವಿನಂತಿ ಅದ. ವಿನಂತಿ ಅದ ಅಂತ ಹೇಳ್ಯಾರ ಅವರು. ಸರ್, ನಾವು ಆ ಉದ್ದೇಶದಿಂದ ಇಟ್ಟು ನಿಮಗೆ ಕೇಳಲಿಲ್ಲ. ಹಾ, ಇದು ನಾವ್ ಯಾರು ಹಚ್ಚೋದು ಇತಿಹಾಸ ಅದ್ರ ಮುಂದೆ ಹೇಳಿದ್ರೆ ಹೇಳ್ಬೋದು. ನೀವೊಂದು ಇತಿಹಾಸ ಹೇಳಿದ್ರೆ ಅವ್ರು ಅದನ್ನ ಹೇಳ್ಕೊತ ಬರಲಿಲ್ಲ, ಇದನ್ನ ಹೇಳ್ತಾನೆ ಅಂದ್ರೆ ಅವ್ರು ಯಾಕೆ ಬ್ಯಾಡ್ತಾರ? ನೀವು ಹೇಳಿದ್ರಿ. ಈಗ ಹೌದು ಹೇಳಿದ್ರಿ. ಅದ್ರ ಇತಿಹಾಸ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತರಬೇಕಾಗಿತ್ತು. ಬಹಳ ಇತಿಹಾಸ ಅಂತಂದ್ರೆ ಏಟದೆಲ್ಲ ಕುಡಿ ಮಾಳಿಗರೇ ಗುರು ಸೇವೆ ಮಾಡೋದು ಇಲ್ಲಿ ತನ ತಗೊಂಡ್ ಬರ್ಬೇಕು, ಅಲ್ಲಿ ತನ ತಗೊಂಡ್ ಬರ್ಬೇಕಾಗಿತ್ತು. ನೀವು ಬಿಟ್ರಿ ಯಾಕತ್ತ ಕೇಳೋಗ ಏನಾಕದಂತ ಕೇಳಿದ್ರೆ ಮಾತೆ ಮತನಗಳಾಕ್ಕವ. ಹೌದು. ನೀವೊಂದ ಪ್ರಶ್ನೆ ಕೇಳಿದ್ರಿ, ಡಂಕನಾಡ ದೈಗೊಂಡುಗಳು ಮಾನ್ಯ ಹೊಲ ಯಾರು ಕೊಟ್ಟಿದ್ರು? ಹಾ, ಇದು ಪ್ರಶ್ನೆ ಕದ್ದೆ ಎತ್ತವತ್ತೆ ವಿಷಯ ಮಾತಾಡ್ಕೋತ ಹೋಗಿದ್ದೇವೆ ನಾವು ಮುಂದಕ್ಕೆ. ಹೌದು. ಮಾಳೆ ಯಾನ ಡಂಕನಾಡ ದೈಗೊಂಡುಗಳು ಮಾನ್ಯದ ಹೊಲ ಯಾರು ಕೊಟ್ರು? ಕೊಟ್ಟವ್ರು ಯಾರು? ಇವ್ರು ಮಾನ್ಯ ಮಾಡ್ಬೇಕಾದ್ರೆ ಅಂತ ಸೂರಿಗೆ ಕೆಲಸ ಏನ್ ಮಾಡಿದ್ರಿ ಅಂತ ಕೇಳ್ಯಾರ ಅವರು. ಕೇಳಿದ್ರಿ. ಹೌದು. ಅದಕ್ಕೆ ಉತ್ತರ ಹೇಳಕ್ ಬರ್ತೈತಿ. ಹೌದು. ಉತ್ತರ ಹೇಳಕ ಬರಂಗಿಲ್ಲನಲ್ಲ, ಉತ್ತರ ಇರ್ತೈತಿ ಅದಕ್ಕ. ಹೌದು. ಖರೆ ಇಲ್ಲಿ ಹೊಲಿಜಂತಿ ಒಳಗ ಆ ಮಟ್ಟ ಮನೆಯವರಿಗೆ ನಾವು ವಿಚಾರ ಮಾಡಿದಾಗ ಇದು ಎದರಿಂದ ಬತ್ತು ಅವ್ರು ಅಂದಾರ ಅಂತೇಳಿ ಮಾನ್ಯ ಹೊಲ ಅನ್ಕೋತ ಬಂದಾರತ್ ನಾವು ಅಲ್ಲಕತ್ತೀವಿ. ಹಾ, ಅವ್ರು ಅದು ಮಾನ್ಯ ಹೊಲ ಅದನ್ನ ತಗೊಳ್ಳಾರಿ, ಅದ್ರ ಹೆಸರು ಬೀಳಾರಿ, ಅದಕ್ಕೆ ಕಲ್ತಾರಿ ಹಂಗ ಅವ್ರು. ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ ಇದ್ದಾಗ ಪ್ರಶ್ನೆ ಕೇಳಕ್ ಬರ್ತದೆ, ಉತ್ತರಲಿಕ್ಕೆ ಪ್ರಶ್ನೆ ಕೇಳಕ್ ಬರಂಗಿಲ್ಲ. ಹೌದು. ಈಗ ನಮ್ಮ ಶರಣು ಸರ್ ಅವ್ರನ್ನ ಮಾತು ಹೇಳಿದ್ರು. ಏನ್ ಹೇಳಿದ್ರು ಸರ್ಗಳು? ಮಾಳಿಗರಾಯ ಹೋಮದ ಹೊಗೆ ಹಾಕಿ ಶಿರಾಡೋಳದೊಳಗ ಗುರುವಿಗೆ ಬೆಳಗಿದ ಹೋಮದ ಹೊಗೆ ಕೈಲಾಸಕ್ಕೆ ಹೋಯ್ತು. ಕೈಲಾಸ ಒಳಗೆ ಕಾಜಿನ ಕಂಬಿತ್ತು. ಆ ಹೊಗೆ ಬಡದ ಕಾಜಿನ ಕಂಬ ತಿರುಗುತ್ತಿತ್ತು. ಹೌದು. ನೀವೆಲ್ಲ ಕೇಳಿರಿ. ನಮ್ಮ ಹಿರಿಯರೆಲ್ಲ ಹಾಡ್ಕೋತ ಬಂದಾರ. ಕೈಲಾಸವೆಲ್ಲ ಕತ್ತಲ ಕವಿಯಿತು. ಹೌದು. ಇಂಥ ಕತ್ತಲು ಇಲ್ಲಿ ಯಾಕೆ ಕವಿದಾದ? ಏನಿದು ವಿಚಿತ್ರ ಅಂತ ಪಾರ್ವತಿ ಕೇಳಿದಾಗ, ಅಮೃತ ಲೋಕದೊಳಗ ಸಿಡಿಯಾಣ ದೇವರ ಶಿಷ್ಯ, ಹೊನ್ನೂರು ದೇವರು ಹೋಗಾರ, ಕ್ವಾಣೂರು ದೇವರು ಪೂಜಾರಿ, ಮೈಮಾಂತಕ ಮಾಳಿಗರ ಮರ್ತ ಲೋಕದಾಗ ಒಬ್ಬ ಹೆಚ್ಚಿನ ಸಿದ್ಧದಾನ ಅಂತೇಳಿ ಪಾರ್ವತಿಗೆ ಪರಮಾತ್ಮ ಹೇಳ್ತಿದ್ದ. ಹೌದು. ಅಂತ ಮಾಳಪ್ಪನೇ ಸದ್ದು ಸ್ವಂತ ನೋಡ್ಬೇಕು ನಾನು ತಿಳ್ಕೊಂಡು ಪಾರ್ವತಿ ದೇವಿ ಹಠ ಹಿಡಿದು ಶಿವನ್ ತಗೊಂಡು ಬಂದ. ನೀ ಹೇಳಿದ್ರೆ ಅಲ್ಲಿ ಕಾಜಿನ ಕಂಬಿತ್ತು, ತಿರುಗುತ್ತಿತ್ತು. ಹೌದು. ಐತ ಇಲ್ಲಿ ಮಾನೆ ಹೊಲದಾಗ ದೈಗೊಂಡುಗೌಡ ಮಾನೆ ಅಂತದ್ ಏನ್ ಮಾಡಿ ಆಸ್ತಿ ತಗೋಣ ಅಂತ ಕೇಳಿದ್ರೆ ಎಲ್ಲಾರು ಅಂತಾರ ಅಂತಕ್ಕಂಥ ಉದ್ದೇಶ ನಾವು ಅನ್ಕೋತ ಬಂದಿವಿ. ಇಲ್ಲ, ಇದಕ್ಕೆ ಉತ್ತರ ಬೇಕಂದ್ರೆ ನಿಮ್ಗೆ ಸಡನ್ವಾಗಿ ಅದಕ್ಕೆ ಉತ್ತರ ನಾವು ಮಾಡಬಹುದು. ಹೌದು. ನಿಮಗೊಂದು ಮಾತು ಕೇಳ್ತಾ, ಕೈಲಾಸ ಒಳಗೆ ಕಾಜಿನ ಕಂಬಿತ್ತು, ತಿರುಗುತ್ತಿತ್ತಂದ್ರ ಕಾಜಿನ ಕಂಬ ಹೊತ್ತಿಗೆ ಎಟ್ಟಿತ್ತು, ಅಗಲಿಗೆ ಎಟ್ಟಿತ್ತು. ಅದು ಕಾಜಿನ ಕಂಬ ಕುಂದ್ರಸದವ್ರು ಯಾರು ಬೇಕಲ್ಲ? ಬೇಕಲ್ಲ? ಒದ್ದೆಗೆ ಎಟ್ಟಿತ್ತು, ಅಗಲಿಗೆ ಎಟ್ಟಿತ್ತು. ಹೌದು. ಆ ಕಾಜಿನ ಕಂಬ ಕುಂದ್ರಸವ್ರು ಯಾರು? ಅದು ತಿರುಗುತ್ತಿತ್ತಂದ್ರ ಬಡ್ಡಾಗ ಏನದು ರಿಂಗ್ಗಳಿದ್ದು, ಬೇರಿಂಗ್ ಇದ್ದು, ಯಾರು ತಿರುಗಿಸ್ತಿದ್ರು ಅದನ್ನ? ಹಿಂಗ ಬೇಕಲ್ಲ ಮತ್ ಇವು ಪ್ರಶ್ನೆ ಕೇಳಿ ಕದ್ದಿ ಮಾಡ್ಕೋಬೇಡ ಸರ್. ನಿಮಗೂ ನೆಂತೈತಿ. ಹೌದು. ಏನ ತಿಳಿತದ? ನಾ ನಿಮ್ಮಲ್ಲಿ
ಮೋತಾಳ ಮಾಸ್ತರ್ ಒಂದು ಮಾರ್ಗ ಹಾಡ್ದ. ಯಾಕಂದ್ರೆ ಇದ್ರ ಸಂಬಂಧ ನಿಮಗೆ ಕ್ರಾಸ್ ಮಾಡೋ ಸಂಬಂಧ ಮುಂದದ ಏನಂತಾರಲ್ಲ ಬಿದಿರು ತೆಕ್ಕಿ ಬೆಂಕಿ ಹತ್ತದತ್ತ. ಹಂಗ ಮಾತನಾಡಿದ್ರೆ ನಿಮ್ಮಲ್ಲಿ ಬೆಂಕಿ ಉತ್ಪತ್ತಿ ಆಕ್ಕದ ಅನ್ನೋ ಉದ್ದೇಶದಿಂದ ಯಾರು ಮಾತಾಡಂಗಿಲ್ಲ. ಹೌದು, ಇತಿಹಾಸ ಅಷ್ಟೇ. ಬೆಂಕಿ ಉತ್ಪತ್ತಿ ಆಕತಿ. ಯಾಕಂದ್ರ ಸ್ಟೇಜ್ ಯಾರಿಗೆ ಬಿಟ್ಟು ಕೊಡಂಗಿಲ್ಲ. ನೀ ಅಣ್ಣಲ್ಲಿ ತಮ್ಮಲ್ಲಿ ಬಂದು ನನ್ನ ಮನ್ಯಾಗ ನೀವು ಉಣ್ಣು, ನಿಮ್ಮ ಮನ್ಯಾಗ ನಾವು ಉಣ್ತೇವ್ಕರೆ. ಸ್ಟೇಜ್ ಹೌದು, ಸ್ಟೇಜ್ ಮಾತ ಬಹಳ ಸಾರಿ ಮಾರ್ಗ ಹಾಡ್ಯಾರ ನಮ್ಮ ಎದುರಿಗೆ. ಈಗ ಅಗಾಳೇನು ಪೈಲಾ ಸಂದಿನೊಳಗೆ ಬೋತಾಳ ಮಾಸ್ತರ್ ಮಾರ್ಗ ಹಾಡ್ದ. ಲಿಂಗ ಬೀರಣ ದೇವರು ಒಂಟಳೆ ದೋತರ್ ಹುಟ್ಟಿದ 8 ಜನವರ್ ಹಾಕಿದ. ಲಿಂಗ ಬೀರಣ ದೇವರು ಅಡಿಗೆ ಮನಿ ಬಿಟ್ಟ. ಅಡಿಗೆ ಮನ್ಯಾಗ ಏನ್ ಕೆಲಸ ಬೀರಪ್ಪಂದು ಬೇಕಲ್ಲ? ಅಡಿಗೆ ಮನ್ಯಾಗ ಏನ್ ಕೆಲಸ? ಯಾಕಂದ್ರ ನಾ ಇಬ್ಬರಿಗೆ ಕ್ರಾಸ್ ಮಾಡ್ಬೇಕಾಕತ್ತಿ ಈಗ. ಯಾಕಂದ್ರ ನಾ ಹಾಡೋನು ನಾನೇ, ಮಾತು ಹೇಳೋನು ನಾನೇ. ಹೌದು, ಅಲ್ಲಿ ಹಾಡೋರೊಬ್ರು, ಮಾತು ಹೇಳೋರೊಬ್ರು. ಬೇರೆ ದೇವರ ಅಡಿಗೆ ಮನ್ಯಾಗ ಬೀರಪ್ಪನ ಕೆಲಸ ಏನದ? ಹೌದು, ಅಡಿಗೆ ಮನ್ಯಾಗ ಕೆಲಸ ಯಾರ್ದು? ಇವ ಆ ಕಡೆ ಹೋಗಿದ್ ಬೀರಪ್ಪ ಅಡಿಗೆ ಮನಿ ಕಡೆ ಬೇಕಲ್ಲ ಅದಕ್ಕ. ಹಂಗ್ಯಾಂಗ ಒಮ್ಮೆ ಇದು ಕಾಜಿನ ಕ್ರಮದ ಬೆಳ್ಳಿ ಮಾಸ್ತರ್ ಸೊನ್ನದ ಸರ್ ಅವರು ಬೋತಾಳ ಮಾಸ್ತರ್ ಇಬ್ರು ಕೂಡಿ ಅದು ಅಡಿಗೆ ಮನೆ ದಟ್ಟಿ ಹೇಳಿ ನಮಗ. ಅಡಿಗೆ ಮನ್ಯಾಗ ಬೀರಪ್ಪನ ಕೆಲಸ ಏನು? ಹೌದು, ನೀವು ಅವ್ರ ಕಡೆ ಬಾಳ ಹೋಲಕ್ ಬೇಡ್ರಿ. ಬಂದೂಕ ಒಮ್ಮೆ ನೀವ್ ಯಾರು ಮಾಡ್ಬೇಡ್ರಿ. ಹೌದು, ಅವರಲ್ಲಿ ಬಂದೂಕಿದ್ರ ನಮ್ಮಲ್ಲಿ ಬಂದೂಕ್ ಅದಾವೆ. ಹೌದು, ಯಾರು ಬಂದೂಕಿಲ್ಲ ಸರ್. ನಾಳೆ ಕುರಿಯರ್ ಕೂಡ ಅವರು ಬಂದೂಕ್ ತಗೊಳ್ಳೋರು ಅದಾರ. ಪರಮೇಶ್ವರ ನಾವು ನಿಮ್ ಸಂಗಡ ಕುರಿ ಕಾಯ್ಲಕ್ ಬಂದ್ರೆ ನಮಗೊಂದು ಇಸ್ಕೊಟ್ರಿ ದಯವಿಟ್ಟು ನೀವು. ನಿಮಗೆ ಹೆಸರು ಕೊಡ್ತಾರ ಕರೆ ನೀವು ಕುರಿ ನಿಮ್ ತೆಲಿಲ್ಲ. ನೀವು ಮತ್ ಮಂದಿಗೆ ಯಾರಿಗೆ ಹೊರಗಿದ್ದೀರಿ ತನ್ನ ಅವ್ರ ಸಂಗಟ ಕಾಯ್ತಿನ ಕುರಿ ಹೆಂಗತ್ರಿ? ಹಂಗಾದ್ರೆ ಏನ್ ಹರ್ಕತ್ತೀರಿ? ಹೆಸರು ಕೊಡ್ರಿ ಕಕ್ಕ ಕೊಡ್ರಿ. ಮತ್ ನೀವು ಅವ್ರ ಬ್ಯಾಂಡ್ ಹತ್ತಂದ್ರೆ ನಿಮ್ಗೊಂದು ಹೆಸರು ಕೊಡ್ತಾರೋ. ಇರ್ಲಿ, ಬಹಳ ಸಮಯ ವ್ಯರ್ಥಗಳಿದು ಬೇಡ. ಹೌದು, ಇದು ಹಾಲು ಮತ ಅನ್ನೋದು ಯಾರಿಗಿನ ಹೇಳಿದ ತಿಂಗಲ್ಲ ಇವ್ರಿಗೆ ಬರಂಗಲ್ಲ. ಇಡೀ ಹಾಲಮತದ ಪುರಾಣಗಳನ್ನ ಒಂದೊಂದು ಇತಿಹಾಸ ಪುಟಗಳನ್ನ ಬಿಡದೆ ಓದಿ ಮುಗಿಸಿದವ್ರು ಯಾರ್ಯಾರೇ ನಮ್ಮ ಹಾಲಮತವಾಗಿದ್ರು ಅದು ಸೊನ್ನದ ಶರಣು ಮಾಸ್ತರ್ ಅವರತ್ತಿ ಸಭಾದಾಗ ಕೈ ಎತ್ತಿ ಹೇಳುವಂತ ಮಾತು. ಅಂತ ನೀವು ಸಮರ್ಥರಿದ್ದೀರಿ ಓದ್ಲಾಕ. ನಿಮಗೆ ಬರಲ್ಲತ್ತೆ ನಾ ಯಾವ ಇಲ್ಲಿ ಅಲ್ಲಕ್ ಬರ್ತತಿ, ಅಲ್ಲಕ್ ಬರಂಗಿಲ್ಲ. ಬರೇ ಅದು ಇತಿಹಾಸ ಹೊಂದಿಸಿ ಹೇಳ್ಬೇಕಾದ್ರೆ ಅದಕ್ಕೊಂದು ತತ್ವದ. ಹೌದು, ಅದಕ್ಕೆ ಹೇಳ್ತೀನಿ ಎಲ್ಲಾರ್ಗಿ ಬರಂಗಿಲ್ಲ ಅಂತ ಹೇಳಿನಿ. ಬಂದ್ರ ನೀವ್ ಹೇಳ್ರಿ, ಬರ್ಲಿಲ್ಲ ಅಂದ್ರ ನೀವು ಈಗ ಇವ್ರಿಗೆ ಏನ್ ತಿಳಿದೈತಿ ಏನ್ರಿ ಮಾಸ್ತರ ಇದ್ರ ಭಯಪಟ್ಟು ಮಾಡ್ಯಾನ, ಇದು ನಮಗ್ ಬರಂಗಿಲ್ಲ, ಹಿಂಗ್ ಮಾಡ್ತಾನ, ನಾವೊಂದು ಕೇಳಿ ಅವ್ರಿಗೆ ಅಸಹ್ಯ ಮಾಡ್ಬೇಕಂತ ಈ ಉದ್ದೇಶ ನೀವು ನಮಗ್ ಪ್ರಶ್ನೆ ಮಾಡ್ತೀರಿ. ಹೌದು, ನೀವು 1000 ಪ್ರಶ್ನೆ ಮಾಡ್ರಿ, ನಮಗೇನು ಶೆಟ್ಟಿಲ್ಲ. ಹೌದು, 1000 ಪ್ರಶ್ನೆ ಮಾಡ್ರಿ, ನಮ್ಗೇನು ಶೆಟ್ಟಿಲ್ಲ. ಎಷ್ಟು ಕೇಳ್ರಿ, ನಾವು ತಿಳಿದಟ್ಟು ಹೇಳ್ತೇವೆ, ತಿಳ್ಲಿಕ್ಕೆ ನಮ್ಗೆ ಬರಲ್ಲಿ ಹೇಳ್ರಿ. ಈಗ ಇನೇಗ್ ಬಂದೊಬ್ರು ಕಾಕಗಳು 50 ರೂಪಾಯಿ ಕೊಟ್ಟೋದ್ರು ನಮಗೆ ಮಾರ್ಯಾರು. ಹೌದು, 12,000 ದಂಡ ಜಕ್ಕಪ್ಪ ಮಾಳಪ್ಪರ ತಗೊಂಡು ಬಂದ್ರು. ಹೌದೌದು, ಆ ದಂಡಿಗೆ ನಮ್ಗೆ ಮೆಟ್ಟಿಗೆ ಹಚ್ಚಂದ್ರು ಅವರು. ಹೌದು, 12,000 ದಂಡ ಮೆಟ್ಟಿಗೆ ಹಚ್ಚತ್ ಹೇಳಿದ್ರು ಕಾಕಗಳು ಬಂದು. ಅಲ್ಲಿ ಸೋಮರಾಯಗೌಡ ನಮ್ಮ ಹಿರಿಯರು ಹೇಳಿದ ವಿಷಯ ಹಿಂಗತಿ. ನಮ್ಮಲ್ಲಿ ಹಾಡ್ಕೊತ ಬಂದಿರತಕ್ಕಂಥ ಮಾನವಗಳು ಮೇಲಾಗಿ ನಮ್ಮ ಅಡಿಯೋಪ್ ಮುತ್ಯಾರ ಪುರಾಣದಲ್ಲಿ ಬರೆದಿರ್ತಕ್ಕಂಥ ವಿಷಯಗಳು ಕೆಲವೊಂದು ಹೆಂಗದಾವ. 12,000 ದಂಡ ಮೊದಲಲ್ಲಿ ಸ್ವಾಮರಾಯಗೌಡ ಡಿಲ್ಲಿ ಹಸನಾವತಿ ಪಟ್ಟಣದ ಕೂತ್ ರಾಜಕೀಯ ಮಾಡಿದ್ದ. ಹೌದು, 3 ತಿಂಗಳು ಸ್ವಾಮರಾಯಗೌಡ ರಾಜಕೀಯ ಮಾಡದ. ಮುಂದೆ ಹೇಳಿದ ಸ್ವಾಮರಾಯಗೌಡ ಅವರಿಗೆ ಯಾರಿಗೆ ಡಿಲ್ಲಿ ಹಸನಾವತಿ ಪಟ್ಟಣದಾಗಿರ್ತಕ್ಕಂಥ ಎಲ್ಲ ರಾಜಪ್ರಭುಗಳಿಗೆಲ್ಲ ಅಲ್ಲಿ ರಾಜ್ಯಸಭೆಯಲ್ಲಿ ಏನ್ ಹೇಳೋದು ಕೇಳಿದ್ರೆ, ಮುಂದೆ ನನ್ನ ಮಕ್ಕಳು ಬರ್ತಾರ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಒಡ್ಡಿವಾಲಗ ಶಿವಸ್ಥಾನ ಅವ್ರ ಹೆಸರಾತ ಅವ್ರ ಸ್ವದ್ದಿನದಾವ. ಹೌದು, ಅವರ ಬಂದು ಒಡ್ಡಿವಾಲಗ ಶಿವಸ್ಥಾನ ಒಯ್ತಾರ. ಈ ರಾಜಕೀಯ ಒಳಗ ಡಿಲ್ಲಿ ಹಸನಾವತಿ ಪಟ್ಟಣದೊಳಗ ಅವ್ರು ಏನು ಬಟ್ಟು ಮಾಡ್ತಾರ ಅದನ್ನ ಕೂಡ್ರಿ ಅಂದ. ಯಾರು? ಸೋಮರಾಯಗೌಡ. ಹೌದೌದು, ಮಾಳಿಂಗರಾಯ ಚಕ್ರಾಯ ಹೋಗಿ ಅದೇ ಸೋಮರಾಯ ಕೂತಿರ್ತಕ್ಕಂಥ ಗಾದಿ ಮೇಲೆ ಅಣ್ಣನ ಮಕ್ಕಳು ಹೋಗಿ ಕೂತು. ಹೌದು, ಎಷ್ಟೋ ವರ್ಷ ರಾಜಕೀಯ ಮಾಡಿದ್ರು. ಏನು ಹರನಾಳ್ ಎಂಬ ಕೆರೆ ಕಟ್ಸೋರು, ಕುಮಟನಮ್ಮ ಅಂತಕ್ಕಂಥ ಊರು ಕಟ್ಸೋ ಹರನಾಳ್ ಎಂಬ ಊರ ಕುಮಟನ ಕೆರೆ ಕಟ್ಸಿದ್ರು ಅವರು. ಹೌದೌದು, ಅಲ್ಲಿ ರಾಜಕೀಯ ಮಾಡ್ತಾರ ಜಕ್ಕಪ್ಪ ಮಾಳಪ್ಪ. ಕೆಲವೊಂದು ದಿವಸ ಆದ ಬಳಿಕ ಏನ್ ಮಾಡ್ತಾರ, ಅಲ್ಲಿ 12,000 ದಂಡ ತಗೊಂಡ್ಬರ್ತಾರೆ. ಯಾಕಂದ್ರೆ ಎಲ್ಲಾ ಸೈನ್ಯ ಇವ್ರ ಕೈಯಾಗಿತ್ತು. ಹೌದು,
ಅವಾಗ 12,000 ದಂಡ ಒಟ್ಟಿ ಒಳಗ ಶಿವಸ್ಥಾನ ತಗೊಂಡು ಬಂದು ಇಲ್ಲಿ ಉಮ್ಮರ್ಜಿ ಗ್ರಾಮಕ್ಕೆ ನೆಲಮನೆಯಾಗ ತಂದಿಟ್ರು. ಹೌದು. ಇಟ್ಟು ಇಟ್ಟು 1100 ಕಳ್ಳರನ್ನ ಹೊಡ್ಯಾಕ ಬೇನ್ ಹತ್ತಿದ್ರು. ಹೌದು. 1100 ಕಳ್ಳರನ್ನ ಮಾನೆ ಮಂಗಳವಾರ ದೇಗಲ್ಲ ಹಿಡ್ಕೊಂಡು ಬಂದು ತಂದಿ ಮುಂದೆ ಚಂಡ ಹೊಡೆದು ಚಕ್ರಗಟ್ಟಿ ಕಟ್ಟಿ ಸುರುಂಡ್ ಹೊಡೆದು ರುದ್ರಗಟ್ಟಿ ಆಯ್ತು. ಹೌದೌದು. ಅದರ ಮೇಲೆ ಸಿದ್ಧಾಟಿಗೆ ನಡೀತು. 12,000 ದಂಡಲ್ಲ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಅವ್ರು ಎಲ್ಲಿದಿಂದ ತಂದಿದ್ರು ದಂಡ ಮತ್ತೆ ಅಲ್ಲಿಗೆ ಹೋಯ್ತು ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಹಿರಿಯರು ಹೇಳ್ಯಾರ. ಇದು ಅಲ್ಲ ತಮ್ಮ, ನೀವು ಮಠ ಮನೆಯವರು ಇದ್ದೀರಿ ಮೇನ, ಮಠ ಮನೆಯವರು ಇದು ಅಲ್ಲ ತಮ್ಮ, ಇದು 12,000 ದಂಡ ಇಲ್ಲೇ ಉಳಿತು, ಇದು ತಪ್ಪು ಹೇಳಬೇಡ್ರಿ, ಹಿಂಗೆ ಹೇಳಿ ಜಗತ್ನಾಗ ನೀವು ಹೇಳಿದ್ರಿ ಅಂದ್ರೆ ನಮಗೆ ಬಹಳ ದೊಡ್ಡ ಒಂದು ಕೊಡುಗೆ ಕೊಟ್ಟಂಗ ಆಕೈತೆ ಅಂತಕ್ಕಂಥ ಮಾತು ಹೇಳಿ ಈಗ ಬಹಳ ಮಾತಾಡೋದಿಲ್ಲ. ಬಹಳ ಮಾತಾಡಬೇಡ್ರಿ. ದೈಗೊಂಡಗೌಡನ ಚರಿತ್ರೆ ಎಲ್ಲಿಗೆ ನಿಂತು ಕ್ವಾಣೂರು ಮಠಕ್ಕೆ ನಿಂತದ. ಹೌದು. ನೀವೆಲ್ಲಾರು ಕೂಡಿ ದೈಗೊಂಡಗೌಡನ ಚರಿತ್ರೆ ಇನ್ನಿಟ್ಟು ಮುಂದಕ್ಕೆ ಒಯ್ದು ಅದನ್ನ ಹೇಳಿ ಅದನ್ನ ಒಂದು ಮಟ್ಟಕ್ಕೆ ಹಚ್ರಿ ಅಂದ್ರೆ ಹಂಗೂ ಮಾಡ್ಲಕ್ ಸೈ ಅದನ್ನ ಹೇಳ್ರಿ ಅಂದ್ರ ನೀವೆಲ್ಲಾರು ತಾಳಿ ಕೊಟ್ರ ದೈಗೊಂಡಗೌಡನ ಚರಿತ್ರೆ ಮುಂದಕ್ಕೆ ಹೇಳುದದ. ಇಲ್ಲಾಂದ್ರ